ಇಂದಿರಾ ಗಾಂಧಿಯವರ ಡೆತ್ ಸಂದರ್ಭ ಅದನ್ನು ನೀವು ಹೆಂಗೆ ನೆನಪು ಮಾಡ್ಕೊಳ್ತೀವಿ? ಅದು ದೊಡ್ಡ ಗಾಥಾನೇ ಅದು ಆಗೋಯ್ತು. ನಾವೆಲ್ಲ ಅಲ್ಲಿ ರೀಚ್ ಆದ್ವಿ. ಅದು ಒಂದು 2-3 ಡೇಸ್ ಏನೂ ಆಗಿರಲಿಲ್ಲ. ಆಮೇಲೆ ಗಲಭೆ ಆಗೋಯ್ತು. ಅಂದರೆ ಮೆಜಾರಿಟಿ ಕಾಂಗ್ರೆಸ್ ಅವರೆಲ್ಲ ಓಡಾಡಿ ಗಲಾಟೆಗಳು ಆಗಬಾರ್ದು ಅಂತ ನಿಲ್ಲಿಸ್ತಾ ಇದ್ದು. ಅದಕ್ಕೆ ಕಾರಣಗಳು ಹಲವಾರು ಇದೆ. ಸಂಜಯ್ ಗಾಂಧಿ ಅವ್ರದ್ದು ಕೂಡ ಹಾಗೆಯೇ ಡೆತ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಯಾಕಂದರೆ ಅವ್ರು ನಿಮ್ಮ ಡೈರೆಕ್ಟ್ ಮೆಂಟರ್. ಪ್ಲೇನ್ ಆಕ್ಸಿಡೆಂಟಲ್ಲಿ ತೀರೋದ್ರು. ಬಟ್ ಒಂಥರ ಡೈನಾಮಿಕ್ ಪರ್ಸನಾಲಿಟಿ ಅದು. ಇವಾಗ ಆಗಬೇಕು ಅಂದರೆ ಈಗಲೇ ಆಗಬೇಕು ಆ ಥರದವ್ರು. ಬಟ್ ಆ್ಯಕ್ಷನ್ ಓರಿಯೆಂಟೆಡ್ ಮನುಷ್ಯ. ನಿಮಗೆ ಆ ಇಬ್ಬರು ನಾಯಕರಲ್ಲಿ ನಿಮಗೆ ಯಾವುದು ಇಷ್ಟ ಆಗ್ತಾ ಇದ್ದಿತ್ತು? ಅವರಿಬ್ಬರನ್ನ ಹೆಂಗೆ ಅವರು ಜನರಿಗೆ ಕನೆಕ್ಟ್ ಆಗ್ತಿದ್ರು ಅಂತ ನಾನು ಓವರ್ ಆಲ್ ಹೇಳ್ಬಿಡ್ತೀನಿ. ಎಲ್ಲ ನಾಯಕರಿಗಿನ್ನ ಬೆಸ್ಟ್ ನಾಯಕಿ ಅಂದರೆ ಸೋನಿಯಾ ಗಾಂಧಿ. ಅವ್ರದ್ದು ಕಂಪ್ಯಾಷನ್ ಇದೆ ನೋಡಿ. ಈಗ ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸಂಜಯ್ ಗಾಂಧಿ ಎಲ್ಲ ಇಂದಿರಾ ಗಾಂಧಿ ಮಕ್ಕಳು, ನೆಹರು ಮಗಳು, ಇವೆಲ್ಲ ಇವ್ರು ಯಾರ್ದೂ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಟ್ಲಿಯಿಂದ ಬಂದು ಬಡವ್ರ ಬಗ್ಗೆ, ಮಹಿಳೆಯರ ಬಗ್ಗೆ ಮತ್ತು ದುರ್ಬಲ ವರ್ಗದವ್ರ ಬಗ್ಗೆ ಅವ್ರ ಕಾಳಜಿ ಇದೆ ನೋಡಿ. ಆ ಕಂಪ್ಯಾಷನೇಟ್ ಲೀಡರ್ನ ನಾನು ನೋಡೇ ಇಲ್ಲ. ಅವರು ಶಿ ಈಸ್ ದ ಬೆಸ್ಟ್ ಲೀಡರ್. ಕಾಂಗ್ರೆಸ್ ಏನಾದರೂ ಸರ್ವೈವ್ ಆಗಿದೆ ಅಂದರೆ ಆವಾಗ ನರಸಿಂಹರಾವ್ ಆದಮೇಲೆ ಇಟ್ಸ್ ಬಿಕಾಸ್ ಆಫ್ ಸೋನಿಯಾ ಗಾಂಧಿ. ರಾಜೀವ್ ಗಾಂಧಿ ಅವ್ರ ಜೊತೆಗೆ ನಿಮ್ಮ ಸಂಬಂಧ ಹೆಂಗೆ? ರಾಜೀವ್ ಗಾಂಧಿ ಏನು ಅಂದರೆ ಟೂ ಜೆಂಟಲ್ಮ್ಯಾನ್. ಅವರು ಭಾಳ ಸಜ್ಜನ. ಆ ಸಜ್ಜನಿಕೆ ರಾಜಕಾರಣದಲ್ಲಿ ನಡೆಯೋದಿಲ್ಲ. ಸಜ್ಜನ ಅಂದರೆ ಹೇಳ್ತಿರ್ದು ಅವ್ರದ್ದು. ಅದನ್ನು ನೆಗೆಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದ್ರು. ನಮ್ಮ ಇದಾರಲ್ಲ ಸಂಘ ಪರಿವಾರದವರೇ ಫುಲ್ ನೆಗೆಟಿವ್ ಆಗಿ ಮಾಡಿದ್ರು. ಬಫೋರ್ಸ್ ಎಲ್ಲ ಅವ್ರದ್ದೇನೂ ಇಲ್ಲ. ಸುಪ್ರೀಂ ಕೋರ್ಟ್ ಹೇಳಿದ್ರೆ ಇವತ್ತೂ ಬಿಡೋದಿಲ್ಲ. ಅವನು ಅಂಥ ಸಜ್ಜನ ಮನುಷ್ಯ ರಾಜಕಾರಣದಲ್ಲಿ ಸಿಕ್ಕೋದೇ ಇಲ್ಲ. ಅದು ಡೆಡ್ ಆಪೋಸಿಟ್. ಅವ್ರು ತೀರ್ಕೊಳ್ಳೋಕೆ ಮುಂಚಿತವಾಗಿ ಕೂಡ ನಿಮಗೆ ಕೆಲವು ಜವಾಬ್ದಾರಿಗಳನ್ನು ಕೊಟ್ಟಿದ್ರು. ನೀವು ಆ ಸಂದರ್ಭದಲ್ಲಿ ತಾವು ದೆಹಲಿ ರಾಜಕಾರಣಕ್ಕೆ ರಾಜೀವ್ ಗಾಂಧಿ ತೀರ್ಕೊಳ್ಳೋದಕ್ಕೆ ರಾಜೀವ್ ಗಾಂಧಿ ತೀರಿದಾಗ ತಮಿಳುನಾಡಿನ ಪಾರ್ಲಿಮೆಂಟ್ ಚುನಾವಣೆ. ಹೌದೌದು. ಆಗ ಅದರದ್ದು ಅರ್ಧ ಪಾರ್ಟಿ ಫಂಡ್ ನನ್ನ ಕೈಯಲ್ಲೇ ಇತ್ತು. ನಾನು ತಮಿಳುನಾಡಲ್ಲಿ ಚೆನ್ನೈಯಲ್ಲಿದ್ದೆ. ಚೆನ್ನೈಯಿಂದ ತಿರ್ಚಿಗೆ ಹೋಗಬೇಕಾಗಿತ್ತು. ರಾಜೀವ್ ಗಾಂಧಿ ಬರ್ತಾರೆ ಅಂತ ವೆಯ್ಟ್ ಮಾಡಿದೆ. ಫ್ಲೈಟ್ ಲೇಟ್ ಆಗುತ್ತೆ ಅಂತ ನಾನು ಫಂಡ್ ಎಲ್ಲ ತೊಗೊಂಡು ತಿರ್ಚಿಗೆ ಹೋದೆ. ದಾರಿನಲ್ಲಿ ನನಗೆ ಇನ್ಫಾರ್ಮೇಷನ್ ಹಿಂಗೆ ಆಗೋಗಿದೆ ಅಂತ. ಆ ದುಡ್ಡನ್ನ ತೊಗೊಂಡೋಗಿ ಹಂಗೆ ವಾಪಸ್ ಸೇರಿಸಿದ್ದು. ಅದು ಒಂದು ನನಗೆ ಭಾಳ ನಂಬಿಕೆ ಹೈಕಮಾಂಡ್ ಮಾಡಬೇಕಂದ್ರೆ ಅದು ಒಂದು ಕಾರಣ. ಅದನ್ನು ವಾಪಸ್ ಸೇರಿಸಿ ಮಾಡಿದ್ವಿ. ಆ ಸಂದರ್ಭದಲ್ಲೂ ಕೂಡ ಲೆಕ್ಕ ಹಾಕೊಳ್ಳಿ, ಸೋನಿಯಾ ಗಾಂಧಿಯವ್ರಿಗೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವ್ರ ಕಣ್ಮುಂದೆ ಸಂಜಯ್ ಗಾಂಧಿ, ಅವ್ರ ಕಣ್ಮುಂದೆ ಇಂದಿರಾ ಗಾಂಧಿ, ಅವ್ರು ನೋಡ್ತಾ ಅವ್ರ ಸ್ವಂತ ಗಂಡ ಬೇರೆ ಯಾರಾದರೂ ಹೆಂಗಸರಾಗಿದ್ದರೆ ದೇಶ ಬಿಟ್ಟು ಓಡೋಗ್ಬಿಡೋರು, ಹುಚ್ಚರಾಗ್ಬಿಡೋರು. ಆ ಫ್ಯಾಮಿಲಿ ಕೊಡುಗೆ ಇದೆ. ಈ ದೇಶ ಕಾಂಗ್ರೆಸ್ನ ಕಾಪಾಡಬೇಕು ಅಂತೇಳಿ ಉಳ್ಕೊಂಡು ಕಾಂಗ್ರೆಸ್ ಉಳಿಸಿದಿದೆ ನೋಡಿ. ಅದು ನಾವೆಲ್ಲರೂ ಸಹ ತಿಳ್ಕೊಬೇಕಾಗಿರೋದು. ಅದು ಯಾರೂ ಮಾಡೋದಿಲ್ಲ. ಸುಮ್ಮನೆ ಕತೆ ಬಿಡ್ತಾರೆ. ನೀವು ಅವಾಗಷ್ಟೇ ರಾಜ್ಯಸಭಾ ಮೆಂಬರ್ ಕೂಡ ಆಗಿದೆ. ಆಗ ನಾನು ರಾಜ್ಯಸಭಾದಲ್ಲಿದ್ದೆ. 91ನಲ್ಲಿ ನಾನು ರಾಜ್ಯಸಭಾದಲ್ಲಿದ್ದೆ. ನಿಮ್ಗೆ ಹೇಳಿದ್ನಲ್ಲ 90ಸಿಂದನೇ ನಾನು ಆಲ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಈ ವಿಚಾರದಲ್ಲಿ ನಮ್ಮನ್ನು ಕಳಿಸೋರು. 2010ವರೆಗೂ ಮಾಡಿದೆ ನಾನು ಅದನ್ನು. ಎಲ್ಲೇ ಯಾವುದೇ ಸ್ಟೇಟ್ಗೆ ಹೋದ್ರೂ ಫಂಡ್ಸ್ ಕ್ಯಾರಿ ಮಾಡ್ತಾ ಇದ್ದಿದ್ದು ನಾನೇ. ಸೊ ಆ ಸಂದರ್ಭದಲ್ಲಿ ಶಾಕಿಂಗ್ ಅದು ರಾಜೀವ್ ಗಾಂಧಿದು. ಬಹುಶಃ ಅವತ್ತು ಕಾಂಗ್ರೆಸ್ ಆ ಕಾಂಗ್ರೆಸ್ ನಾಯಕತ್ವ ಅದನ್ನು ಹಿಂಗೆ ತಗೊಳ್ಳುವಂಥ. ಆವಾಗ ಏನಾಯಿತು ಅಂದರೆ, ನರಸಿಂಹರಾಯರನ್ನ MP-ಗಳೆಲ್ಲ ಸೇರಿ ಶರದ್ ಪವಾರ್ ಮತ್ತು ನರಸಿಂಹರಾಯರ ಹೆಸರಿತ್ತು. ಜನ ನರಸಿಂಹರಾಯರನ್ನ ಆಯ್ಕೆ ಮಾಡಿದ್ರು. ಆಗ ನರಸಿಂಹರಾಯರು 100 ಕೋಟಿ ರೂಪಾಯಿ ರಾಜೀವ್ ಗಾಂಧಿ ಫೌಂಡೇಶನ್ಗೆ ಕೊಟ್ಟು ಸೋನಿಯಾ ಗಾಂಧಿಗೆ ರಾಜಕೀಯಕ್ಕೆ ಬನ್ನಬೇಕಂತ ಅವರು ಒಪ್ಪಲಿಲ್ಲ. ಅವರು 96ಅಲ್ಲಿ ನರಸಿಂಹರಾವ್ ಸೋತು, ಸೀತಾರಾಮ್ ಕೇಸರಿ ಸೋತಾಗ ಇನ್ನು ಕಾಂಗ್ರೆಸ್ ಮುಳುಗುತ್ತೆ ಅಂದಾಗ 98ಅಲ್ಲಿ ಅಧ್ಯಕ್ಷರಾದರು. ಅದು ನಾವೆಲ್ಲ ಹೋಗಿ ಹೇಳ್ತೀವಿ, ನೀವು ಬರಲಿಲ್ಲ ಅಂದ್ರೆ ಆಗೋದಿಲ್ಲ ಅಂತ. ಇನ್ನು ಅವ್ರನ್ನ ಬನ್ನಿ ಅಂತ ಹೇಳ್ಬಿಟ್ಟು ನಾವು ವಾಪಸ್ ಬರೋಕ್ಕಾಗಲ್ಲ.